ಏನು ಹಾಗಂದ್ರೆ? ಹೌದು ಬಾಸ್, ಭೀಮಣ್ಣ ಸೀತಾಪುರದಿಂದನೂ ಓಡೋಗಿದ್ದಾನಂತೆ. ಭೀಮಣ್ಣ ಸೀತಾಪುರ ಬಿಟ್ಟು ಓಡೋಗಿದ್ದಾನೆ ಅನ್ನೋದು ನಿಜ. ಆದರೆ ಭೀಮಣ್ಣ ವನಿತಾ ಮಧ್ಯೆ ಏನೋ ನಡೀತಾ ಇದೆ ಅನ್ನೋದು ನಿಜ. ಈಗ ವನಿತಾ ಎಲ್ಲಿದ್ದಾಳೆ ಅನ್ನೋದನ್ನ ನಾವು ಹುಡುಕ್ಬಿಟ್ರೆ ಫುಲ್ ಡೀಟೇಲ್ಸ್ ಸಿಕ್ಬಿಡ. ತಗೊಳ್ಳಿ, 1 ಲಕ್ಷ ಇದೆ. 1 ಲಕ್ಷನಾ? ಇಟ್ಕೊಳ್ಳಿ ಟೀಚರ್, ನಿಮಗೆ ಕೆಲಸ ಸಿಗೋವರೆಗೂ ಖರ್ಚಿಗೆ ಬೇಕಾಗತ್ತೆ. ಸಾವಿತ್ರಿ, ಈ ಉಪಕಾರ ನಾನು ಮರೆಯಲ್ಲ. ಖಂಡಿತ ಇದನ್ನ ವಾಪಸ್ ಮಾಡ್ತೀನಿ. ಅದೆಲ್ಲ ಬಿಡಿ, ನೀವು ಹೊಸೂರ್ಗೆ ಯಾವಾಗ ಹೋಗ್ತೀರಾ? ಕತ್ಲಾದ್ಮೇಲೆ ಹೋಗ್ತೀನಿ. ಅಪಾಯ ಇಲ್ಲ ತಾನೆ? ಟೀಚರ್, ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ. ಬರ್ತೀನಿ. ಆ ಇನ್ಸ್ಪೆಕ್ಟರ್ ತಲಹರಟೆ ಸಾಕಾಗಿದೆ. ಇವರಿಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಓಹೋ, ನರಸಿಂಹರಾವ್ ಹೆಂಡತಿ ಅಲ್ವಾ? ಇನ್ಫ್ಲೂಯೆನ್ಸು ದೊಡ್ಡಸ್ಕೆ. ನನ್ನ ವರ್ಚಸ್ ಉಪಯೋಗಿಸಿದ್ರೆ ಆ ಇನ್ಸ್ಪೆಕ್ಟರ್ನ ಈ ಕ್ಷಣದಲ್ಲಿ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಅಹಲ್ಯ, ಯಾಕಂತ ಕಿರ್ಚಾಡ್ತಿದ್ಯಾ? ಏನಂತ ಇನ್ಸ್ಪೆಕ್ಟರ್ಗೆ? ಯಾಕೆ ನಿನ್ನಿಂದ ಬಿದ್ದಿದ್ದಾನೆ? ಗೊತ್ತಿಲ್ಲ ಅತ್ತೆ. ಈಗಲೂ ನಾನೇ ಅಪರಾಧಿ ಅನ್ನೋ ಹಾಗೆ ಮಾತಾಡ್ದ. ಸುಮಿತ್ರಾ ತಡದ್ಲು. ಸುಮಿತ್ರನಾ? ನಾಳೆ ನಿಮ್ಮನ್ನ ಕೋರ್ಟ್ನಲ್ಲಿ ಮುಖ್ಯ ಸಾಕ್ಷಿಯಾಗಿ ನಿಲ್ಲಿಸಬೇಕಾಗುತ್ತೆ. ಆಗಲೂ ಇದೇ ಸ್ಟೇಟ್ಮೆಂಟ್ನ ರಿಪೀಟ್ ಮಾಡ್ತೀರಾ ತಾನೆ? ಬದಲಾಯಿಸೋಕೆ ನಾನು ಆಡಿರೋದು ಬೇಜವಾಬ್ದಾರಿ ಮಾತುಗಳಲ್ಲ. ಅದ್ರ ಪೂರ್ವಾಪರ ಆಗು ಹೋಗುಗಳು ಹೀಗೆ ಆಗತ್ತೆ ಅಂತ ಗೊತ್ತಿದ್ದು ಹೇಳಿದ್ದೀನಿ. ನಾನು ಹೇಳಿರೋದೆಲ್ಲ ಸತ್ಯ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಆ ಇನ್ಸ್ಪೆಕ್ಟರ್ ಶಂಕರ್ ರಾವ್ದು ಯಾಕೋ ಅತಿ ಆಯ್ತು. ನಾನು ಕಮಿಷನರ್ ಹತ್ರ ಮಾತಾಡಬೇಕು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ಪಾಡಿಗೆ ಅವ್ರವ್ರನ್ನ ಬಿಟ್ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವ್ರ ಕೆಲಸನೇ ಇರ್ಬೋದು, ಪದ್ಧತಿನೇ ಇರ್ಬೋದು, ಹಾಗಂತ ಮನೆಯವ್ರಿಗೆಲ್ಲ ಟಾರ್ಚರ್ ಮಾಡೋದಾ? ಅವ್ರ ಬಾಯಿ ಬಿಡೋವರೆಗೂ ವಿಷಯ ಇಷ್ಟೊಂದಿದೆ ಅಂತ ನಮಗೆ ಗೊತ್ತೇ ಇರ್ಲಿಲ್ವಲ್ಲ ಅಣ್ಣ. ಅದೇನೋ ನಿಜ. ಈ ದುರ್ಘಟನೆಯಿಂದ ಒಂದಂತೂ ಸಾಬೀತಾಯ್ತು, ನೀವೆಷ್ಟು ಪಾಪ್ಯುಲರ್ ಅನ್ನೋದು. ಯಾವುದೇ ಕ್ಷಣದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆದರೂ ನಿಮ್ಮ ಆಪೋಸಿಟ್ ನಿಂತ್ಕೊಳ್ಳೋನ್ಗೆ ಠೇವಣಿ ಕೂಡ ಸಿಗಲ್ಲ. ನಮ್ಮ ಪರ್ಸನಲ್ ವಿಷಯಕ್ಕಿಂತ ಕ್ಷೇತ್ರದ ಸುಧಾರಣೆ ಮುಖ್ಯ. ಆದಷ್ಟು ಬೇಗ ಕಾರ್ಯಕರ್ತರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿ. ಆಯ್ತಣ್ಣ. ಎಲ್ಲ ನಂದೇ ತಪ್ಪು. ನಾನು ಅವ್ರಿಗೆ ವಿಕ್ರಮಾದಿತ್ಯನ್ ಕೊಟ್ಬಿಟ್ಟಿದ್ರೆ ಬುದ್ಧಿ ಅಷ್ಟು ಮುದ್ದಾಗಿರ್ತಿರ್ಲಿಲ್ಲ. ನೋಡು, ಮತ್ತೆ ಮಾತಾಡಕ್ ಶುರು ಮಾಡ್ತಿದ್ದೀನಿ. ಮಾತಾಡಬಾರ್ದು. ಏ ಸುಮಿತ್ರಾ, ಮುಚ್ಚೆ ಬೈ ಮುಚ್ಚೆ. ಅಮ್ಮ, ಸುಮಿತ್ರಮ್ಮ ಹೆಂಗಂಗ ಆಡ್ತಾ ಇದ್ದಾರೆ. ಬೇಗ ಬನ್ನಿ ಅಮ್ಮ. ಅಮೃತ, ನಿನ್ನಿಂದಾನೆ ನಾನು ಹುಚ್ಚಿಯಾಗಿದ್ದು. ಹೋಗು, ಹೋಗ, ಹತ್ರ ಬಂದ್ಬಿಡ, ಹೋಗು. ಏನಾಯ್ತು? ಒಂದ್ಸಲ ಹೇಳೆ, ನನ್ಗೆ ಹುಚ್ಚಿದ್ದಿಲ್ಲ ಅಂತ ಹೇಳೆ. ಹೇಳೆ. ಇಲ್ಲ ಅಕ್ಕ, ನಿಂಗೇನೂ ಆಗಿಲ್ಲ. ಜೋರಾಗಿ ಹೇಳಿ, ಒಂದ್ಸಲ ಜೋರಾಗಿ ಹೇಳಿ ಪ್ಲೀಸ್. ಚಿಕ್ಕಮ್ಮ ಹೇಳೆ, ಹೇಳೆ, ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನನಗೆ ಹುಚ್ಚಿಡ್ದಿಲ್ಲ. ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕಮ್ಮ, ಏನೂ ಆಗಿಲ್ಲ ಅಕ್ಕ. ಹುಚ್ಚಿಡ್ದಿಲ್ಲ ಅಲ್ಲ? ಏನೂ ಆಗಿಲ್ಲ ಚಿಕ್ಕಮ್ಮ. ಅಮ್ಮ, ಡಾಕ್ಟರ್ ರೇವತಿ ಅವರು ಬಂದಿದ್ದಾರಮ್ಮ. ಅಮೃತ, ನೀನ್ ನೋಡ್ಕೊ, ನಾನು ಬರ್ತೀನಿ 1 ನಿಮಿಷ. ಸಾವಿತ್ರಿ